ಹೇ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು, ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಮಾಡಿ. ಫೇಸ್ಬುಕ್ ಅಲ್ಲಿ ಆದ್ರೂ ಒಂಥರ ಮಿಸ್ ಮಾಡದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಈ ವಾರ ಬಿಗ್ ಬಾಸ್ ಅವರು ಟಿಕೆಟ್ ಟು ಫಿನಾಲೆಗೋಸ್ಕರ ಟಾಸ್ಕ್ ಗಳು ನಡೆಸ್ತಿರುವಂತದ್ದು. ಈ ಒಂದು ಇದರಲ್ಲಿ ಎರಡು ತಂಡಗಳಾಗಿ ಅವರವರೇ ಮಾಡ್ಕೊಂತಾರೆ. ಮಾಡ್ಕೊಂಡಾಗ ತ್ರಿವಿಕ್ರಮ್ ಅವರು ಆ ಒಂದು ತಂಡದಿಂದ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಆ ಒಂದು ಟಾಸ್ಕ್‌ನಲ್ಲಿ ಗೆದ್ದಿರುವಂತ ಕಾರಣದಿಂದ ಅವರು ಟಿಕೆಟ್ ಟು ಫಿನಾಲೆಗೆ ಟಾಸ್ಕ್‌ಗೆ ಸೆಲೆಕ್ಟ್ ಆಗಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ. ಹಾಗೆ ಚೈತ್ರ ಕುಂದುಪುರ್ ಅವರು ಅವರ ಒಂದು ತಂಡ ಸೋತಿರುವಂತ ಕಾರಣದಿಂದ ಎಲ್ಲರ ವೈಯಕ್ತಿಕ ಕಾರಣಗಳು ಹಾಗೆ ಒಮ್ಮತ ನಿರ್ಧಾರದಿಂದ ಚೈತ್ರ ಕುಂದುಪುರ್ ಅವರು ಆ ಒಂದು ತಂಡದಿಂದ ಹಾಗೂ ಟಿಕೆಟ್ ಟು ಫಿನಾಲೆ ಟಾಸ್ಕ್‌ನಿಂದ ಹೊರಗುಳಿತಾರೆ. ಇದಾದ ನಂತರ ಈಗ ಬಂದಂತ ಪ್ರೋಮೋದಲ್ಲಿ ನಮ್ಗೆ ಗೊತ್ತಾಗ್ತಿರೋದು ಏನಪ್ಪಾ ಅಂದ್ರೆ 2 ಟೀಮ್‌ಗಳಾಗಿದ್ವಲ್ಲ, ಒಂದು ಟೀಮ್‌ನಲ್ಲಿ ಮಂಜು, ಗೌತಮಿ ಹಾಗೂ ಧನರಾಜ್ ಅವರು ಇದ್ರು. ಇನ್ನೊಂದು ಟೀಮ್‌ನಲ್ಲಿ ಭವ್ಯ, ಮೋಕ್ಷಿತಾ ಹಾಗೂ ಹನುಮಂತ್ ಅವರು ಇದ್ರು. ಹೀಗೆ ಕೊಟ್ಟಿರುವಂತ ಟಾಸ್ಕ್‌ನಲ್ಲಿ ಮತ್ತೆ ಭವ್ಯ ಅವರ ತಂಡ ಗೆದ್ದು ಒಬ್ಬ ಫೈನಲಿಸ್ಟ್ ಅಂದ್ರೆ ಒಬ್ಬ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಈಗ ಸೋತಿರುವಂತ ತಂಡದಿಂದ ಅಂದ್ರೆ ಮಂಜು ಅವರ ತಂಡ ಸೋತಿರುವಂತ ಕಾರಣದಿಂದ ಅವರಲ್ಲಿ ಒಬ್ರನ್ನ ಟಿಕೆಟ್ ಟು ಫಿನಾಲೆಯಿಂದ ಹೊರ ಕಳಿಸ್ಬೇಕು. ಅದು ಒಮ್ಮತ ನಿರ್ಧಾರ ಆಗಿರ್ಬೇಕು ಅಂತನೂ ಕೂಡ ಬಿಗ್ ಬಾಸ್ ಅವರು ಹೇಳಿರುವಂತದ್ದು. ಈಗ ಮಂಜು ಅವರು ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು, ಗೌತಮಿ ಹಾಗೂ ಧನರಾಜ್‌ನ ಹೋಲಿಕೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಧನರಾಜ್ ಅವರು ಗೌತಮಿಗಿನ್ನ ಸ್ವಲ್ಪ ವೀಕ್ ಅಂತ ಅನಿಸ್ತಾರೆ. ಅದಕ್ಕೆ ನಾನು ಅವ್ರನ್ನ ಈ ಒಂದು ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಡ್ತೀನಿ ಅಂತ ಕೂಡ ಈ ಒಂದು ರೀಸನ್‌ನ ಕೊಟ್ಟಿರುವಂತದ್ದು. ಇದಾದ ನಂತರ ಗೌತಮಿ ಅವರು ಕೂಡ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ನೀವು ಬಂದ 2-3 ವಾರಗಳಲ್ಲಿ ನೀವು ತುಂಬಾ ವೀಕ್ ಅಂತ ಅನ್ಸಿದ್ರಿ. ನೀವೆಲ್ಲೂ ಚೆನ್ನಾಗಿ ಆಟ ಆಡಿಲ್ಲ ಅಂತನೂ ಕೂಡ ಈ ಒಂದು ಕ್ಷುಲ್ಲಕ ಕಾರಣದಿಂದ ಮತ್ತೆ ಧನರಾಜ್ ಅವ್ರನ್ನ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇಂದ ಹೊರಗಿಟ್ಟಿರುವಂತದ್ದು. ಇದು ಒಮ್ಮತ ನಿರ್ಧಾರ ಆಗಿರುತ್ತೆ. ಈ ಒಂದು ಕಾರಣದಿಂದ ಮತ್ತೆ ಧನರಾಜ್ ಹಾಗೂ ಚೈತ್ರ ಕುಂದುಪುರ್ ಅವರು ಈಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇಂದ ಹೊರಗುಳಿದಿರುವಂತದ್ದು. ಈ ಒಂದು ಪ್ರೊಮೋದಲ್ಲಿ ಇಷ್ಟಿತ್ತು. ಈಗ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿರುವಂತಹ ಇಬ್ರು ಅಭ್ಯರ್ಥಿಗಳು ನಮ್ಗೆ ಈ ಕ್ಷಣದಲ್ಲಿ ಕಾಣಿಸ್ತಿರುವಂತದ್ದು ಯಾರ್ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಹಾಗೂ ರಜತ್ ಅವರು. ತ್ರಿವಿಕ್ರಮ್ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅವರ ತಂಡದಲ್ಲೇ ಒಂದು ಗೇಮ್ ಗಳನ್ನ ಆಡ್ತಿರುವಾಗ ತ್ರಿವಿಕ್ರಮ್ ಅವರು ಆ ಒಂದು ಟಾಸ್ಕ್ ನ ಗೆದ್ದು ಈ ಒಂದು ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ರಜತ್ ಅವರು ಕಾರಣ ಏನಪ್ಪಾ ಅಂದ್ರೆ ಅವರು ಕ್ಯಾಪ್ಟನ್ ಆಗಿರುವಂತ ಕಾರಣದಿಂದ ಅವರು ಡೈರೆಕ್ಟ್ ಆಗಿ ಈ ಒಂದು ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆಗೋದೆಲ್ಲ ಮಾತ್ರ ಅಲ್ಲ, ಆ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಯಾರು ಗೆಲ್ತಾರೋ ಅವರು ಫಿನಾಲಿಸ್ಟ್ ಆಗಿ ಹೊರಹೊಮ್ತಾರೆ. ಅದಕ್ಕೋಸ್ಕರ ಈ ಒಂದು ಟಾಸ್ಕ್ ಗಳು ಕೊಡ್ತಿರುವಂತದ್ದು. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿರುವಂತದ್ದು ಬಿಗ್ ಬಾಸ್ ಅವರು. ಇದಕ್ಕೋಸ್ಕರ ಈ ಒಂದು ಟಾಸ್ಕ್ ಗಳು ನಡೀತಿರುವಂತದ್ದು. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.